ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ನೀಟಾಗಿ ಎಲ್ಲೂ ಗಾಳಿ ಹೋಗ್ದಿರೋ ಥರ ನೀಟಾಗಿ ಕವರ್ ಆಗಿಬಿಟ್ಟು ಅಷ್ಟೇ ಚೆನ್ನಾಗಿದೆ ಶಾಪ್ ಚಿಂತ್ಯ ಶಾಪ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತೇಳಿ. ನಾನು ಇವಾಗ ತಾನೇ ಊರಿಂದ ಬಂದೆ. ಇವಾಗ ಕಾಫಿ ಮಾಡ್ತಾಯಿದ್ದೀನಿ. ಇನ್ನೆಲ್ಲ ಸ್ನಾನ ಮಾಡಿ ಆಶಾ ಕಸ ಗುಡಿಸ್ಕೊಟ್ಲು, ನಾನೆಲ್ಲ ತೊಳೆದೆ, ಆ ಶೆಲ್ಫೆಲ್ಲ ಒರೆಸ್ಬಿಟ್ಟು ಸ್ನಾನ ಎಲ್ಲ ಮಾಡ್ಕೊಂಡು ಇವಾಗ ತಾನೇ ದೇವ್ರ ಪೂಜೆ ಮಾಡಿ ಇವಾಗ ಕಾಫಿ ಮಾಡೋಣ ಅಂತ ಬಂದು. ತುಂಬ ಲೇಟಾಗಿ ಬಂದ್ವಿ ನಾವು, ಹಂಗಾಗಿ ಯಾಕಂದ್ರೆ ತುಂಬ ರಶ್ ಇತ್ತು ಇವತ್ತು ಅಲ್ವಾ ಆಶಾ? ಹೌದು ಅಲ್ವಾ, ಇವತ್ತು ಭಾನುವಾರ. ಅದು ಕೂಡ ನೋಡಿ ಹಾಲು ತೊಗೊಂಬಂದ್ವಿ ಇವಾಗ. ಹೌದು ಭಾನುವಾರ, ಆದ್ರೂ ಭಾನುವಾರ ಅಂತ ಏನಕ್ಕೋ ಗೊತ್ತಿಲ್ಲ. ಭಾನುವಾರ ಅಂದರೆ ಏನಕ್ಕೆ ಕೆಲ್ಸಕ್ಕೆ ಹೋಗೋರು ಬರೋರು ಇರ್ತಾರಲ್ವ, ಅದೇ ಮನೆ ಊರಿ ಪರಿ ಹೋಗಿರೋರು ಇರ್ತಾರೆ, ಕೆಲ್ಸಕ್ಕೆ ಹೋಗೋರು ಇರ್ತಾರಲ್ವ, ರಿಟರ್ನ್ ಮನೆಗೆ ಹೋಗೋರು ಇರ್ತಾರೆ. ಹಂಗಾಗಿ ಏನಕ್ಕಪ್ಪ ಈ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಅಂತಂದ್ರೆ, ನಿಮಗೆ ಒಂದು ರಿಚ್ ರೆಸಿಪಿ ತೋರಿಸ್ತೀನಿ ಅಂದಿದೆ. ಐದಾರು ಬ್ಲಾಗಲ್ಲಿ ಏನು ಮಾಡಿಲ್ಲ. ತುಂಬ ಈ ದೊಡ್ಡ ಲೊಟ್ಟ ಜ್ಯೂಸ್ ಅಲ್ಲ, ಬಟ್ ಅಂದರೆ ಇಂಥದ್ದು ಇನ್ನೊಂದಿದೆ, ಬಟ್ ಸಿಕ್ಕಿದ್ದೀವಿ ಎರಡು, ಅದಕ್ಕೋಸ್ಕರ ತಗೊಂಡೆ. ಇದರಲ್ಲಿ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಇದು ತುಂಬ ಇದು ಮುಕ್ಕಾಲಂತೂ ಮಾಡ್ತೀನಿ. ಮಾಡಿಬಿಟ್ಟು ಕುಡಿದ್ಬಿಟ್ಟು ನೆಕ್ಸ್ಟು ಚಿಕನ್ ತೊಗೊಂಬಂದಿನಿ ಬರ್ತಾ ಅಂದರೆ. ಯಾಕೆ ಅಂತಂದರೆ ಅದು ಈಸಿ ನಮ್ಮ ಮನೇಲಿ. ಚಿಕನ್ ಅಂದರೆ ಸ್ವಲ್ಪ ಚಿಕನ್ ತೊಳೆದ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಹಿಂಗೆ ಅಂದ್ಬಿಟ್ರೆ ಏನಾಗುತ್ತೆ ಅಂತಂದರೆ ಒಂದು ಗೊಜ್ಜು ಥರ ರೆಡಿ ಆಗಿಬಿಡುತ್ತೆ. ನಮ್ಮ ತುಂಬ ಇಷ್ಟಪಡ್ತಾಳೆ. ದೇವ ಏನು ಇಷ್ಟ ಅಂದರೆ ಮೇಕೆ ಮಟನೂ ಇಲ್ಲ ಅಂದ್ರೆ ಅದು. ಇವಾಗ ಇಷ್ಟು ಚೆನ್ನಾಗಿ ಟೀ ಮಾಡಿಬಿಟ್ಟು, ನೀನು ಬ್ರೆಡ್ ತಿನ್ನಬೇಕು. ಬ್ರೆಡ್ ತಿನ್ನಲ್ಲ, ಒಂದೇ ಒಂದು. ಇನ್ನೂ ಬ್ರೆಡ್ ತಿನ್ನಂಗೆ ಆಗಿಲ್ಲ, ನೀಟಾಗಿ ಬಾರಿಕಾಗಿದೆಯಲ್ಲ. ನೀರು ಕುಡಿಯೋದು ರೀತಿ ಕಾಫಿ ಕುಡಿಬೇಕು. ಇವಾಗ ಸಕ್ಕರೆ ಹಾಕ್ತಾಯಿದ್ದೀನಿ. ಇವತ್ತು ಏನು ಗೊತ್ತಾ ಸ್ಪೆಷಲ್ ನಮ್ಮ ಮನೇಲಿ? ಇವತ್ತು ನಮ್ಮ ಮನೇಲಿ ಟೀ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಟೀ ಮಾಡ್ತಾಯಿದ್ದೀನಿ. ಎಷ್ಟು ದಿನಗಳ ನಂತರ ಅದೊಂದು 6 ತಿಂಗಳ ಮೇಲೆ ಆಯ್ತು ಮನೆ ಅಪ್ಪಿ ತಪ್ಪಿ ಟೀ ಮಾಡಿ ಅಂತೆಲ್ಲ ಬರಬೇಕು. ಆಶೆನೇ ಬೈಯೋದು ನಾನು, ಯಾಕಂದ್ರೆ ಆಶೆ ತುಂಬ ಟೀ ತುಂಬ ಇಷ್ಟಪಡ್ತಾಳೆ. ಇಷ್ಟಪಡ್ತಿಲ್ಲ, ಅವಳ ಬೈದ್ಬಿಡ್ತೀನಿ ಅಂತ ಪಾಪ ಟೀ ಬೇಡ ಅವಳು ಟೀ ಮಾಡಿರೋನು ಕುಡಿಯೋಲ್ಲ ಅವಳು. ಯಾಕಂದ್ರೆ ಅದು ಕುಡಿದ ತಕ್ಷಣ ನಿನ್ಗೋಸ್ಕರನೇ ಮಾಡಿದೆ ನಾನು ಟೀನ. ಈಗ ನೋಡಿದರೆ ತಲೆನೋವು ನನಗೆ ಬಂತು, ಟೀ ಅಂತ ಒಯ್ಕಂತ ಇರ್ತೀಯ. ಒಬ್ರು ಟೀ ಒಬ್ರು ಕಾಫಿ ಏನು ಮಾಡೋದು ಅಂತ ಬೈತೀನಿ ಅಂತ ಅವ್ರು ಟೀಗೆ ನಾವು ಅಷ್ಟೊಂದೆಲ್ಲ ಹೊರಗಡೆ ಕುಡಿಯೋಲ್ಲ. ಯಾಕಂದ್ರೆ ನಾವು ಅಲ್ಲಿ ತಗೊಂಡು ಕುಡಿದ್ರೆ ಆಮೇಲೆ ಅಂತಲೇ ಬಂದ್ಬಿಡುತ್ತೆ ಅಂತ. ಇಲ್ಲ, ನಂಗೂ ಯಾಕೆ ಇವಾಗ ಆಯ್ತು ಟೀ ಇಷ್ಟ ಆಗ್ತಿಲ್ಲ. ಅಷ್ಟಾಗಿ ಇಷ್ಟ ಆಗ್ತಲ್ಲ ಅಂತೆ. ಅದು ಹಂಗೇನೆ ಒಂಥರ ಏನೋ ಒಂಥರ ಟೀ ಕುಡಿದ ತಕ್ಷಣ ಏನೋ ಒಂಥರ ಡಿಫ್ರೆಂಟ್ ಫೀಲ್. ಯಾಕೋ ಒಂಥರ ಅಷ್ಟಿದು ಲೈಟೇ ಆನ್ ಆಗಲ್ಲ, ಆದಾಗ ಆಫ್ ಆಗುತ್ತೆ. ಸ್ಟೋರೇಜ್ ಇಷ್ಟು ಟೀ ಪುಡಿ ಹಾಕಿ ತುಂಬ ಸ್ಟ್ರಾಂಗಾಗಿ ಮಾಡ್ತಿದ್ದಕ್ಕೆ ಚಕ್ಕೆ ಲವಂಗ ಮಸಾಲೆ ಎಲ್ಲ ಹಾಕ್ಬಿಡ್ತೀನಿ ಅಂದೆ. ಇವಳು ಬೇಡ ಅಚ್ಚುಕಟ್ಟಾಗಿ ಚೆನ್ನಾಗಿ ಟೀ ಮಾಡೋ ನಿಮ್ಮದೇ ಕುಡಿತೀನಿ, ನಾಳೆಗೆ ಏನು ಬೇಕಾದ್ರೆ ಆಟ ಆಡುವಂತೆ. ಟೀ ಮಸಾಲೆ ಟೀ, ಆಮೇಲೆ ಗೊಜ್ಜು ಟೀ, ಬಜ್ಜಿ ಟೀ ಅಂತ. ಹಾಂ, ಮಸಾಲೆ ಸಾಕ್ತಾರ, ಮಸಾಲೆ ಟೀ ಮಾಡ್ತೀನಿ ಅಂದ್ಲು. ಅಷ್ಟು ಹಾಕ್ಬಿಡುವ ಚೆನ್ನಾಗಿ. ತೆಗಿ ಮತ್ತೆ ಏನಾದ್ರು ಮಾಡಿ ಮತ್ತೆ ನೋಡು, ಕುಡಿಯೋಣ ಬೈಬೇಡ ಅಷ್ಟೇ. ಓಕೆ, ಇಷ್ಟ ಇದೆ, ನಾವು ಒಬ್ರಿಗಾಗೋಷ್ಟಿದೆ. ಇವಾಗ ಈ ಬ್ರೆಡ್ಡನ್ನು ಯೂಸ್ ಮಾಡ್ಕೊಂಡು ತಿಂದು ನೆಕ್ಸ್ಟ್ ಓಕೆ ಈ ಟೀನ ಕುಡಿದು ನೆಕ್ಸ್ಟ್ ಸಿಗ್ತೀನಿ. ಓಕೆ, ಬಾಯ್. ಕೋತಿ ನೋಡಿ ಕುಡಿತಾ ಇದೆ. ಕೋತಿ ಗೊತ್ತಿಲ್ಲ. ಕೋತಿ ಕುಡಿತಾ ಇರೋದು ಕೋತಿ ಗೊತ್ತಿಲ್ಲ. ನೋಡಿ, ಉಪ್ಪಿನಕಾಯಿ ನನಗೆ ಗೊತ್ತು, ನಾನು ಅದರಲ್ಲಿ ಸಾಕಷ್ಟು ಸಲ ಟ್ರೈ ಮಾಡಿಬಿಟ್ಟಿದ್ದೀನಿ. ಉಪ್ಪಿನಕಾಯಿ ಬೂಸ್ಟ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡಿಬಿಟ್ಟಿದ್ದೀನಿ ಅಂದರೆ, ಈ ಥರ ನೀಟಾಗಿ ಎಲ್ಲೂ ಗಾಳಿ ಹೋಗ್ದಿರೋ ಥರ ನೀಟಾಗಿ ಕವರ್ ಆಗಿಬಿಟ್ಟು ಇದೆಲ್ಲ ನೀಟಾಗಿ ಬಾಕ್ಸ್ನ ತೊಳೆದು ಒಂದು ಚೂರು ನೀರನಿ ಇಲ್ದಿರೋ ಥರ ಈ ಥರ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೀನಿ. ಏನಾದರೂ ಆಗಲಿ ಅಂತ ಒಂದು ವಾರಕ್ಕಾಗೋಷ್ಟು ಉಪ್ಪಿನಕಾಯಿನ ತೆಗೆದಿಟ್ಕೋಬೇಕು. ಒಂದು ವಾರಕ್ಕಾಗೋಷ್ಟು ತಕ್ಕೊತೀನಿ. ನೋಡಿ, ಒಂದೇ ಸಲ ನಾವು ಇದನ್ನು ತೆಗಿಬೇಕಂತೆ, ಗಗಲ ಕೈ ಆಡಬಾರ್ದಂತೆ. ನೋಡಿ, ಕುಂಬಳ್ಕೊಂಬಿಟ್ಟಿರುತ್ತಲ್ಲ, ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಎಣ್ಣೆ.
ಇದೆಲ್ಲ ಇದನ್ನು ಕೂಡ ಓಪನ್ ಮಾಡಿರ್ತೀನಲ್ಲ, ಇದನ್ನು ಕೂಡ ಫ್ರಿಜ್ಜಲ್ಲಿ ಎತ್ತಿಕೊಂಡ್ಬಿಡ್ತೀನಿ ವಾರಕ್ಕಾಗೋ ಅಷ್ಟು. ಇನ್ನೊಂದ್ಸಲ ಹಾಕಬೇಕು ತಂದು ಅಲ್ಲ ಆಶಾ, ಇನ್ನೊಂದು ಸ್ವಲ್ಪ ಹಾಕ್ಬಿಟ್ಟು ಫ್ರಿಜ್ಜಾಗೆ ಎತ್ತಿಕ್ಕೋಬೇಕು. ಸಖತ್ತಾಗಿ ಬಂದಿದೆ ಫ್ರೆಂಡ್ಸ್. ಫ್ರಿಜ್ಜಲ್ಲಿ ಇಟ್ಬಿಡ್ಬೇಕು ಅಷ್ಟೇ, ನಾವು ಸೇವ್ ಮಾಡ್ಕೋಬೇಕು. ಗ್ಯಾರಂಟಿ ಇಲ್ಲ ನಂಗೆ ಗೊತ್ತು, ಯಾಕೆ ಅಂದರೆ ನಾವು ಸುಮಾರು ಸಲ ಕೆಡ್ಸಿದ್ದೀನಿ ನಾನು. ಇಷ್ಟು ವಾರಕ್ಕಾಗೋ ಅಷ್ಟು ಸಾಕಾಗುತ್ತೆ. ಪಲಾವ್ ಗಿಲಾವ್ ಮಾಡಿದರೆ ಬೇಜಾನ್ ಬೇಕಾಗ ನಮಗಂತೂ. ಉಪ್ಪಿನಕಾಯಿ ತುಂಬ ಇಷ್ಟಪಡ್ತೀವಿ ನಾನು, ನಮ್ಮ ಕುಕ್ಕು. ಇವಾಗ ಈ ಥರ ತೊಗೊಂಡಿದ್ದೀನ, ಇದು ಹೀಗೇ ಒಂದು ಹನಿ ನೀರು ಕೂಡ ತೆಗೆಸಿಲ್ಲ, ಈಗ ಮುಚ್ಚಿ ಇಟ್ಬಿಟ್ಟದು ನೋಡಿ ಫ್ರೆಂಡ್ಸ್. ಏನು ಗೊತ್ತಾ, ಒಂದು ರೆಸಿಪಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದಲ್ಲ, ರಿಚ್ ರೆಸಿಪಿ ಅಂತ. ಎಲ್ಲ ಐಟಮ್ ಇದೆ, ಅದಕ್ಕಂತಾನೆ ಬ್ರೆಡ್ ನಮ್ಮ ಕೂಕು ಅದಕ್ಕಂತಾನೆ ಬ್ರೆಡ್ ತೊಗೊಂಬಂದು ಅದು ಟೀ ಒಳಗೆ ಎತ್ಕೊಂಡು ಖಾಲಿ ಮಾಡಿ ಬನ್ನಿ ತೋರಿಸ್ತೀನಿ ಎಷ್ಟಿದೆ ಅಂತೇಳಿ ಬ್ರೆಡ್. ನನಗೆ ಮಾಡುತ್ತೆ ಇಷ್ಟ. ನನಗೆ ಸಾರು ಒಂದು ಸಡಿ ಆಗ್ಬಿಟ್ಟಿದ್ರೆ ಅಡುಗೆ ಮಾಡೋದು. ಬ್ರೆಡ್ ಎಲ್ಲ ಖಾಲಿ ಹೋಗುತ್ತೆ, ಇಷ್ಟರಲ್ಲಿ ಇನ್ನೂ ಈ ಪೀಸ್ ಕಮ್ಮಿ ಬರುತ್ತೆ ಅನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಆದರೆ ಏನು ಮಾಡೋದಕ್ಕೆ ಯಾಕೆ ಬೇಜಾರು ಅಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿ ಆಗಿಬಿಡುತ್ತಲ್ಲ ಅಂತ ಬೇಜಾರು. ಅದಕ್ಕೋಸ್ಕರ ತುಪ್ಪ, ಮಿಲ್ಕ್ ಮೇಡ್ ಎಲ್ಲ ತಂದಿದ್ದೀನಿ. ಅದನ್ನು ಟ್ರೈ ಮಾಡ್ತೀನಿ, ಎರಡೇ ಮಾಡ್ತೀನಿ. ನನಗೊಂದು ಕುಕ್ಕೋದಂತೆ ಅದು ತುಂಬ ಚೆನ್ನಾಗಿರ್ತದೆ. ಮತ್ತು ಟ್ರೈ ಮಾಡ್ತೀನಿ, ತುಪ್ಪದಲ್ಲೇ ಹುರಿಬೇಕಾಗುತ್ತೆ. ಹಾಗಾಗಿ ನೋಡಿ ಇಷ್ಟನ್ನು ತೆಗೆದಿಟ್ಬಿಟ್ಟಿದ್ದೀನಿ. ಇದನ್ನು ಕೂಡ ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡಿಬಿಡ್ತೀನಿ. ನಾಳೆಗೆ ಒಂದು ಬಾಕ್ಸ್ ಇದೆ ಫ್ರೆಂಡ್ಸ್, ಇಲ್ಲಿದೆ. ಇದು ತುಪ್ಪದ್ದು. ಇಲ್ಲಿ ಒಂದು ಬಾಕ್ಸ್ ಇತ್ತು, ಆ ಬಾಕ್ಸಲ್ಲಿ ಹಾಕ್ಬಿಟ್ಟು ಹಿಂಗೆ ಮುಚ್ಚಿ ಫ್ರಿಜ್ಜಿಗೆ ಇಟ್ಬಿಡ್ತೀನಿ. ಆಮೇಲೆ ಏನು ಅಡುಗೆ ಗೊತ್ತಾ, ಊಟ ಮಾಡುದಾ? ಹೌದು. ಯಾಕೆ ಯಾರ್ಯಾರೆಲ್ಲ ಉಪ್ಪಿನಕಾಯಿ ಆಗ್ತಾ ಇದೆ ನೋಡಿ. ಉಪ್ಪಿನಕಾಯಿ ಸಕ್ಕತ್ತಾಗಿದೆ, ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನಂತರ ಭಯ ಇರೋರು ಉಪ್ಪಿನಕಾಯಿ ಕೆಟ್ಬಿಟ್ರೆ ಹೆಂಗಪ್ಪ ಮಾಡೋದು, ಏನಪ್ಪ ಮಾಡೋದು ಅನ್ನೋಂಥವ್ರು ಏನು ಮಾಡ್ತೀರಾ ಅಂತಂದರೆ, ನೀವು ಒಂದು ಫ್ರಿಜ್ಜಿಗೆ ಇಡ್ಸೋ ಅಂಥ ಬಾಕ್ಸ್ ಇರುತ್ತೆ ನೋಡಿ. ಈ ಹಾಲೆಲ್ಲ ಇಡ್ತೀವಲ್ಲ, ಹಾಲು ಕಾಯಿಸಿ ಇಡ್ತೀವಲ್ಲ, ಅಥವಾ ಸಾರು ಮಿಕ್ಕಿದ ಇಡ್ತೀವಲ್ಲ, ಆ ಜಾಗದಲ್ಲೇ ಇಡಿ. ಅದಕ್ಕೆ ಇಡ್ಸೋ ಅಂಥ ಬಾಕ್ಸ್ ಆಗಬೇಕು, ಉದ್ದೊಂದು ಬಾಕ್ಸ್ ಆಗಬಾರ್ದು. ಈ ಥರ ನೋಡಿ, ಈ ಥರ ಉದ್ದೊಂದು ಬಾಕ್ಸ್ ಆದರೆ ಇಡಿಸಲ್ಲ. ಅದಕ್ಕೆ ಇದರಿಂದ ನಾನು ಅದಕ್ಕೆ ಶಿಫ್ಟ್ ಮಾಡಿದೆ ಆ ಬಾಕ್ಸಿಗೆ. ಅದರಲ್ಲಿ ಇಷ್ಟೇ ಆಗಿದ್ದು, ಈ ಬಾಕ್ಸಲ್ಲಿ ಇಷ್ಟೇ ಆಗಿದ್ದು. ಸುಮ್ಮನೆ ಇಷ್ಟು ಖಾಲಿ ಇತ್ತಲ್ವ, ಇಷ್ಟೇ ಇದ್ದಿದ್ದು. ಅದನ್ನು ನಾನು ಆ ಬಾಕ್ಸಿಗೆ ಸ್ಟೋರೇಜ್ ಮಾಡಿ ಅದ್ರಾಗ ಒಂದು ಚೂರು ಗಾಳಿನೇ ಹೋಗ್ಬಾರ್ದು ಆ ಥರ ಕವರ್ ಹಾಕಿ ಇಟ್ಬಿಟ್ಟಿನಿ. ಹುಡ್ಕೊಂಡು ತೊಗೊಂಡೋಗಿ ಮೀಶೋದಿತ್ತು, ಸಿಕ್ತು ಅಂತ ತಗೊಂಡೆ. ನ್ಯೂಸ್ ಪೇಪರ್ ಹಾಕಿ ಇಟ್ಟಿದ್ದೆ ಮುಂಚೆನೇ. ನ್ಯೂಸ್ ಪೇಪರು ತುಂಬ ಎಣ್ಣೆ ಆಗ್ಬಿಟ್ಟಿತ್ತು, ಅದಕ್ಕೆ ತೆಗೆದುಬಿಟ್ಟು ಕವರ್ ಹಾಕಿದೆ, ಹಾಕಿ ಇಟ್ಟಿದ್ದಾಯಿತು. ಇವಾಗ ಆದರೆ ಮಾಡಿ ಚೆನ್ನಾಗಿರ್ತೀನಿ. ನಾನು ಇನ್ನೊಮ್ಮೆ ಮಾಡ್ತೀನಿ ಅಂದರೆ ಇನ್ನೊಮ್ಮೆ ಮಾಡೋಣ. ಯಾಕಂದರೆ ಅದು ಇದು ಒಂದು 3 ತಿಂಗಳು 4 ತಿಂಗಳು ಬರುತ್ತೆ ಉಪ್ಪಿನಕಾಯಿ. ಅದು ಹಾಕೋದು ಅಲ್ಲಿಂದ ಒಂದು 6 ತಿಂಗಳು ಆಗ್ಬಿಟ್ರೆ ಇನ್ನೊಂದು ತಿಂಗಳು ಖಾಲಿ ಆಗೋದು ಅನ್ನುವಾಗ ಅದನ್ನ ಹಾಕಂತ ಇಲ್ಲ. ಮಾವಿನಕಾಯಿ ಸಿಗಲ್ಲ, ಇವಾಗಲೇ ಸಿಗಲ್ಲ ಮಾವಿನಕಾಯಿ. ನಮ್ಮ ಮನೇಲಿ ಏನೇನು ಅಡುಗೆ ಮಾಡಿದ್ದೀನಿ ಗೊತ್ತಾ, ರಿಚ್ ರೆಸಿಪಿ ಮಾಡ್ತೀನಿ ಫ್ರೆಂಡ್ಸ್, ಖಂಡಿತ ಮಾಡ್ತೀನಿ. ಬೆಳಿಗ್ಗೆ ಚಪಾತಿ ಮಾಡಿದೆ, ಇವಾಗ ಇದೇ ಒಂದೊಂದು ಚಪಾತಿನ ಹಾಕ್ಬಿಟ್ಟು ನಮ್ಮ ಕೂಗುಗೂ ಕೂಡ ಇದು ನನಗೊಂದು ಎಕ್ಸ್ಟ್ರಾ ಪೀಸ್ ಕೂಗುಗೊಂದು ಚಪಾತಿ ಇದು ಅವಳು ಹಾಕಂತಾಳೆ. ಇದಕ್ಕೆ ನಾನು ನಿಮಗೆ ಬಡಿಸಿದ್ದು ಏನು ಮಾಡಿದೆ ನಮ್ಮ ಅಡಿಗೆ ಅಂತ ನೋಡಿ. ಬಜ್ಜಿ ಮಾಡಿದೆ. ಈ ಬಜ್ಜಿಗೆ ನಾನು ಏನು ಸ್ಪೆಷಲ್ ಹಾಕಿದ್ದೀನಿ ಗೊತ್ತಾ, ದೊಡ್ಡ ಮೆಣ್ಸಿನ್ಕಾಯಿ ಇರುತ್ತಲ್ಲ, ಅದು ಹಾಗೆ ಇತ್ತು. ಮೆಣ್ಸಿನ್ಕಾಯಿ ಎಲ್ಲ ಖಾಲಿಯಾಗಿ ಹೋಗ್ಬಿಡ್ತು, ತರಕಾರಿ ತಂದಿಲ್ಲ. ನಾನು ಊರಿಂದ ಬಂದಿದ್ದು ಮೊನ್ನೆ ಅನಿಸುತ್ತೆ ಅಲ್ವಾ ಆಶಾ? ಸಂಡೇ. ಇವತ್ತಾದ್ರೆ ಟ್ಯೂಸ್ಡೇ. ನಾನೇನು ಹೋಗಿಲ್ಲ ತರಕಾರಿ ತರಲಿಕ್ಕೆ, ಹೋಗಬೇಕು ತರಕಾರಿ ತೊಗೊಂಬರ್ಲಿಕ್ಕೆ. ನೋಡಿ ಸ್ವಲ್ಪ ಬಜ್ಜಿ ಹಾಕ್ತಾಯಿದ್ದೀನಿ. ಇದು ಬಂದು ಮನೇಲಿ ಇತ್ತಲ್ಲ, ಅದನ್ನೇ ಹಾಕ್ಬಿಟ್ಟೆ. ಹಸಿರುಗಾಯಿ ಬದಲಾಗಿ ದೊಡ್ಡ ಮೆಣ್ಸಿನ್ಕಾಯಿ ಹಾಕಿದ್ದೀನಿ. ತಗೊಂಬರ್ಬೇಕು ಅಂತ. ನಾಳೆ ಏನು ತರ್ತೀನಿ ಗೊತ್ತಾ ಫ್ರೆಂಡ್ಸ್, ಒಳ್ಳೆ ತರಕಾರಿ ತೊಗೊಂಬರ್ತೀನಿ. ಫುಲ್ಲು ವಾರಕ್ಕೆ 15 ದಿನಕ್ಕೆ ಆಗ್ಬೇಕು ಆ ಥರ. ನೋಡಿ ಹೀಗೆ ಬುರ್ಜಿ ಮಾಡಿದೆ, ನಮ್ಮ ಕೂಗುಗೆ ಇಷ್ಟ ಅಂತ ಎಗ್ ಬುರ್ಜಿ ಮಾಡಿದೆ. ಅದಕ್ಕೆ ನಾನು ಸ್ವಲ್ಪ ಹಾಕ್ಕೊತೀನಿ, ಕೂಗುಗೊಂದು ಸ್ವಲ್ಪ ಕೊಡ್ತೀನಿ. ಇವತ್ತು ನಮ್ಮ ಮನೆಯಲ್ಲಿ ಸಂಜೆ ಡಿನ್ನರ್ ಇದು. ಇದು ಕೋಕುಗೆ ಇದಿಷ್ಟು. ಕೋಕುಗೆ ಜಾಸ್ತಿ ಹಾಕಿ ಅಂದರೆ ಅವಳು ಇಷ್ಟಪಡ್ತಾಳೆ ಅಂತ, ಅವಳಿಗೆ ಏನಿಷ್ಟ ಎಗ್ ಬುರ್ಜಿ ಅಂದರೆ ಇಷ್ಟ ಅಂತ. ನೋಡಿ ಇದಕ್ಕೆ ಮೊಸರಿದೆ, ಮೊಸರು ಹಾಕ್ಕೋಬೇಕು. ಸಾಕು, ಇಷ್ಟನ್ನು ತಿಂದುಬಿಟ್ಟು ಪಾಚ್ಕೊಬಿಡ್ತೀವಿ. ನಾಳೆ ಮಾಡ್ತೀನಿ, ಐ ಥಿಂಕ್ ನಾಳೆಗೆ. ಅದನ್ನ ಎಲ್ಲ ನಿಮಗೆ ಯಾವ ರೀತಿ ಮಾಡೋದು ಅಂತ ಖಂಡಿತ ನಾನು ಶೇರ್ ಮಾಡೋಲ್ಲ. ಯಾಕೆ ಅಂದರೆ ಫಸ್ಟು ಅದು ಹೆಂಗೆ ಅದು ರಸಗುಲ್ಲ ಆಗೋಯ್ತಲ್ಲ, ಒಂದು ವೀಡಿಯೋದಲ್ಲಿ ಮಾಡಿದ್ದೀನಿ ನೋಡಿ, ಹಿಂದಿನ ವೀಡಿಯೋದಲ್ಲಿದೆ. ಆ ರಸಗುಲ್ಲ ಮಾಡ್ತೀನಿ ಅಂತ ಹೋಗಿ ನೀವು ಪ್ರಾಕ್ಟಿಕಲಾಗಿ ತೋರಿಸ್ತಾನೆ ಕೆಟ್ಟೋಗ್ಬಿಡೋದು, ಹಂಗೆ ಆಗಬಾರ್ದು. ಅದಕ್ಕೆ ನಾನು ಮಾಡ್ತೀನಿ, ಮಧ್ಯೆ ಕ್ಲಿಪ್ಪಿಂಗ್ ತೊಗೊತೀನಿ, ಹೆಂಗೆ ಬಂತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದು ನಿಜವಾಗ್ಲೂ ಚೆನ್ನಾಗಿ ಬಂತು ಅಂದರೆ ನಿಮ್ಮ ಜೊತೆ ಒಮ್ಮೆ ಯಾವಾಗಾದರೂ ಟ್ರೈ ಮಾಡಿ ಶೇರ್ ಮಾಡ್ಕೊತೀನಿ. ಬನ್ನಿ ಇವಾಗ ಊಟ ಮಾಡುವ. ಇಷ್ಟ ಇತ್ತದು ಚೆನ್ನಾಗಿಲ್ಲ, ಈ ಚೆನ್ನಾಗಿರುತ್ತೆ, ಇದು ಚೆನ್ನಾಗಿಲ್ಲ ಅಂತ ಹೇಳಕ್ಕೆ ಆಗೋದೇ ಇಲ್ಲ ಬಿಡು. ಇತ್ತ ಸುಲಿದು ಪ್ಯಾಕ್ ಮಾಡಿರ್ತಾರಲ್ಲ ಚೆನ್ನಾಗಿಲ್ಲ. ಅದು ಕಪ್ಪೆ ಚಿಪ್ ಅಂತ ಬರುತ್ತಲ್ಲ, ಹಿಂಗೆ ಕಪ್ಪೆ ಚಿಪ್ ಥರ ಹಿಂಗೆ ಅದ್ರೊಳಗಿರುತ್ತಲ್ಲ, ಅದು ಬಿಸ್ಕೊತಿದ್ದು ಅದು ಎಂತ ಚೆನ್ನಾಗಿರುತ್ತೆ ಗೊತ್ತಾ. ಒಳ್ಳೆ ಕಡ್ಲೆ ಬೀಜ ಇದ್ದಂಗೆ ಇರುತ್ತೆ, ಉಪ್ಪು ಖಾರ ಹಾಕಿರೋ ಕಡ್ಲೆ ಬೀಜ ಇರುತ್ತೆ. ತಿನ್ನು ಫ್ರೆಂಡ್ಸ್, ಏನು ಗೊತ್ತಾ, ಬನ್ನಿ ಇಲ್ಲಿ ತೋರಿಸ್ತೀನಿ. ಈ ಬ್ರೆಡ್ನ ಈ ಥರ ಎಡ್ಜೇನಿದೆಲ್ಲ ಅದೆಲ್ಲ ಕೊಯ್ಕೋಬೇಕು ಹಿಂಗೆ ನೋಡಿ, ಈ ಥರ. ಅದೇ ಸ್ವೀಟ್ ರೆಸಿಪಿ ಅಂತ ಹೇಳಿದ್ನಲ್ವಾ, ಅದನ್ನು ಮಾಡ್ತಾ ಇದ್ದೀನಿ.
ನೋಡಿ ಈ ಥರ ಇದಿಷ್ಟನ್ನು ಮಾಡ್ಕೋಬೇಕು ನೋಡಿ. ಅದನ್ನು ಮಾಡ್ಕೊತೀನಿ ಇವಾಗ. ನೋಡಿ ದ್ರಾಕ್ಷಿ, ಪಿಸ್ತಾ, ಗೋಡಂಬೆ ಸ್ವಲ್ಪ ತೊಗೊಂಡಿದ್ದೀನಿ, ಬಾದಾಮಿ, ಸೂರ್ಯಕಾಂತಿ ಬೀಜನೂ ಅವ್ರು ತೋರಿಸಿರಲ್ಲ, ನಾನು ಆ್ಯಡ್ ಮಾಡಿದ್ದೀನಿ. ನಂದು ಸ್ವಲ್ಪ ಕೈ ಚಮತ್ಕಾರ ಇರಲಿ ಅಂತ. ಆಮೇಲೆ ಲೈಟ್ ಡೇಟ್ಸ್, ಇದಂತೂ ಮಾಡ್ತೇನೆ ಒಂದು 5-6 ತಿಂದ್ಬಿಟ್ಟೆ, ತಡೆಯೋಕ್ಕಾಗಲಿಲ್ಲ, ತಡೆಯೋ ಶಕ್ತಿ ನನ್ನಲ್ಲಿಲ್ಲ. ಕೂಕೊಂಡ್ರೆ ಒಳ್ಳೆದೇನು ತಿನ್ಸಲ್ಲ ಅವಳು, ಅದೇ ತಿಂದ್ಬಿಟ್ಟೆ. ನೋಡಿ ಈ ಥರದ ಎಡ್ಜೆಲ್ಲ ತೆಗ್ದುಬಿಟ್ಟು, ಇದೆ ಆಲ್ಮೋಸ್ಟ್ ಎಲ್ಲ ರೆಸಿಪಿ ತೋರಿಸಲ್ಲ, ಚೆನ್ನಾಗಿ ಬಂದರೆ ತೋರಿಸ್ತೀನಿ, ಚೆನ್ನಾಗಿ ಬಂದಿಲ್ಲ ಅಂದರೆ ಏನು ತೋರಿಸ್ಲಿ ಅಲ್ವಾ. ಯಾಕೆ ಅಂದರೆ ಒಂದು ಸಲ ಅಲ್ಲೇನಾ ಕೈ ಸುಟ್ಕೊಂಡ್ಬಿಟ್ಟಿದ್ದೀನಿ, ಬಾದುಷ ಅಂತದ್ದು ಬಾದುಷ ಅಂತೀನಿ ಅಂತದಪ್ಪ, ಸಮೋಸ ಅಲ್ಲ. ನೋಡಿ ಫ್ರೆಂಡ್, ಬಾದುಷಗೂ ಸಮೋಸಗೂ ಎಲ್ಲ ಇದೆ ವ್ಯತ್ಯಾಸ. ನಿಂಗೆ ಜೋಕ್ ಮಾಡ್ತಾಳೆ, ಕೂಕು ಸೈಲೆಂಟ್ ಅನ್ಕೊಂಡಿದ್ದೆ, ಅವಳು ಸೈಲೆಂಟ್ ಅಲ್ಲ, ಪೈಲೆಂಟು. ಪೈಲೆಟ್ ಅಲ್ಲ ಸದ್ಯ. ಬಿಟ್ರೆ ಆಗ್ತಿ, ಏನು ಮಾಡ್ತೀಯ. ಆಶಾ ಎಲ್ಗೋ ಹೋಗ್ಬೇಕು ಅಂತ ತುದಿಗಾಲ ನಿಂತಾಳೆ, ನನಗೆ ಮಾತ್ರ ಗೊತ್ತು. ಅವಳು ನಿಂತಿರೋ ಪೊಸಿಷನ್ ಹಿಂಗೆ 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 ನಿಂತಿರೋದು ನೋಡಿ ಹೇಳ್ತೀನಿ. ನೋಡಿ ನಾನು ಸ್ನಾನ ಮಾಡಿ ಬಂದು ಸಾಯಂಕಾಲ ಒಂದ್ಸಲ ಶೆಕೆ ಕಟ್ಕೊಳಕ್ಕಾಗದೆ ತಣ್ಣೀರ ಹುಳು ಇಟ್ಕೊಂಬಿಟ್ಟೆ, ಸ್ವಲ್ಪ ಶೆಕೆ ಇತ್ತು. ಸ್ನಾನ ಮಾಡಿ ಪೂಜೆ ಮಾಡಿ ದೀಪ ಹಚ್ಚಿ ಮೇಮತಿ ಕಟ್ಟು ಬಟ್ಟೆ ಎಲ್ಲ ಇಟ್ಕೊಂಡು 1 ಗಂಟೆ ಆಗಿದೆ, ಆದರೂ ನೀರು ಇಳಿತಾನೆ ಇಲ್ಲ, ಅಷ್ಟು ಶೆಕೆ ಅಡುಗೆ ಮಾಡ್ತಾಯಿಲ್ಲ. ನೋಡಿ ಇದನ್ನ ಎತ್ತಿಕ್ಕೊತೀನಿ, ಇದೆಲ್ಲ ಇದನ್ನ ಒಂದು ಪ್ರೊಸೀಜರ್ ತೋರಿಸ್ಬಿಟ್ಟು ಅವ್ಳು ಕಳಿಸ್ತೀನಿ, ಅವಳೆಲ್ಲ ಹೋಗ್ಬೇಕು, ಅರ್ಜೆಂಟ್ ಹೋಗ್ಬೇಕಂತೆ, ಎಲ್ಲ ಕಾಸು ಮಾಡಬೇಕು, ಕಾಲ್ಸ್ ಮಾಡ್ತಾಳಂತೆ. ನೋಡಿ ಒಂದೇ ಒಂದು ಪ್ರೊಸೀಜರ್ ಏನು ತೋರಿಸ್ತೀನಿ ಗೊತ್ತಾ, ಇದನ್ನು ಇರುತ್ತಲ್ವಾ ಈ ಥರ ಇದನ್ನು ಈ ಥರ ಹಿಂಗೆ ಈ ಥರ ಇದು ಮಾಡ್ಬೇಕು, ಹಿಂಗೆ ಅಪ್ಪ ಹುಷಾರು ಮಾಕು. ನೋಡಿ ಈ ಥರ ಹಿಂಗೆ ಮಾಡಿ ಒಂದು ಕಡೆ ಸೈಡಲ್ಲಿ ಎತ್ತಿಕೊಳ್ಳುವ. ಓಕೆ, ಮಾಡ್ತೀನಿ ಅಂತ ಮಾಡ್ತಾಯಿದ್ದೀನಿ, ಬಟ್ ಯಾವ ರೀತಿ ಬರ್ತದೆ ಗೊತ್ತಿಲ್ಲ, ಐ ಡೋಂಟ್ ನೋ. ಈ ಥರ ಮಾಡಿ ಅದನ್ನೆಲ್ಲ ಫ್ರೈ ಮಾಡಬೇಕು ತುಪ್ಪದಲ್ಲಿ. ಅದಕ್ಕೆ ರೆಸಿಪಿ ತೋರಿಸಲ್ಲ, ಎಲ್ಲ ಮಾಡಿಬಿಟ್ಟು ತೋರಿಸ್ತೀನಿ, ಚೆನ್ನಾಗಿ ಬರುತ್ತಾ ಬರಲ್ಲ, ಸುಮ್ಮನೆ ಯಾಕೆ ಬಿಲ್ಡಪ್ಪು, ನಾನು ಮಾಡ್ತೀನಿ ರಿಚ್ ರೆಸಿಪಿ ಅಂತವ. ನಗ್ತಾಳೆ ನೋಡಿ ನಮ್ಮ ಮಗು, ನನ್ನ ಮಗು ಕುಕ್ಕು ಮಗು ನಗುತ್ತೆ. ಇದು ಫ್ಲ್ಯಾಟ್ ಆಗ್ಬಿಡ್ತು. ಇದು ಲಯನ್ ಡೇಟ್ಸ್ ಇದೆಯಲ್ವಾ, ತುಪ್ಪದಲ್ಲಿ ಹಾಕ್ಬಿಟ್ಟು ಈ ಥರ ಮೆಲ್ಟ್ ಮಾಡ್ಕೊತಾ ಇದ್ದೀನಿ, ಅಂದರೆ ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಈ ಥರ ಇದು ಮಾಡೋದಷ್ಟು. ಈ ಥರ ಕಸ್ಟರ್ಡ್ ಪೌಡರ್ ಹಾಕ್ಬಿಟ್ಟು ಹಾಲು ಸಕ್ಕರೆ ಹಾಕ್ಬಿಟ್ಟು ಈ ಥರ ಹಾಕಿದೆ. ಇವಾಗ ಸ್ವಲ್ಪ ಮಿಲ್ಕ್ ಮೇಡ್ ಹಾಕ್ತಾಯಿದ್ದೀನಿ, ಇದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ. ಎಷ್ಟು ಸಿಹಿ ಕ್ವಾಂಟಿಟಿ ಅದು ಗೊತ್ತಿಲ್ಲ, ಬಟ್ ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ, ಚೂರು ತೋರಿಸ್ಬೋದು. ಈ ಥರ ತುಪ್ಪದಲ್ಲಿ ಹುರಿದ್ಬಿಟ್ಟು ಈ ಥರ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇದು ಹೊಂದ್ಕೊಳ್ಳೋ ಥರ ಟೈಟಾಗಿ ಕುಂಡ್ರಿಸ್ತಾ ಇದ್ದೀನಿ. ಇದನ್ನು ಎಣ್ಣೆಯಲ್ಲೇ ಫ್ರೈ ಮಾಡ್ಬೇಕು, ಮತ್ತೆ ಜಾಸ್ತಿ ಎಣ್ಣೆ ಹೀರ್ಕೊಳ್ಳುತ್ತೆ, ಇದಕ್ಕಂತೂ ಕಚ್ಕೋಬೇಕು ಇದನ್ನು. ಅದಕ್ಕೆ ಹೇಳಿದ್ದು ತೋರಿಸೋದಿಲ್ಲ ರೆಸಿಪಿ ಅಂತ. ಚೆನ್ನಾಗಿ ಬರಲಿಲ್ವಾ? ಬಟ್ ಚೆನ್ನಾಗಿ ಬಂದಿದೆ. ನಾನು ಅಲ್ಲಿ ನೋಡಿದಷ್ಟು ಎಕ್ಸ್ಪೆಕ್ಟೇಷನ್ ಆಗಿ ಬರೋದಿಲ್ಲ. ಇದಕ್ಕೇನೆ ಏನು ಮಾಡಿದ್ದೀನಲ್ವ ಅದನ್ನು ಹಿಂಗೆ ಅಪ್ಪಡಿಸ್ಕೊಳ್ತೀನಿ, ಅದು ಕೊಳ್ಳ ಬನ್ನಿ ನೋಡಿ. ಇದು ಇಷ್ಟು ಗಟ್ಟಿಗೆ ಇರಬಾರ್ದು ಫ್ರೆಂಡ್ಸ್, ಅದಕ್ಕೆ ನಾನು ನಿಮಗೆ ರೆಸಿಪಿ ಎಲ್ಲ ತೋರಿಸಲ್ಲ. ಬಟ್ ಆದರೆ ನಾನು ಏನು ಇಷ್ಟಪಟ್ಟು ಮಾಡ್ತಿದ್ದೀನಲ್ಲ, ತಿಂತಾ ಇದ್ದೀನಲ್ಲ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇದಕ್ಕೆ ಸ್ವಲ್ಪ ಕಸ್ಟರ್ಡ್ ಪೌಡರ್ ಅಂತ ಏನಿರುತ್ತಲ್ಲ, ಕಸ್ಟರ್ಡ್ ಪೌಡರ್ ಸ್ವಲ್ಪ ಜಾಸ್ತಿ ಆಯ್ತೇನೋ, ಬಟ್ ಚೆನ್ನಾಗಿದೆ ನೋಡಿ. ಬಟ್ ಟೇಸ್ಟ್ ವೈಸ್ ಮಾತ್ರ ಅದೇ ನೋಡಿ ಹೇಗಿದೆ ಅಂತೇಳಿ. ಟೇಸ್ಟ್ ವೈಸ್ ಮಾತ್ರ ಬಂಗಾರ ಆಗಿದೆ. ನೀವೊಮ್ಮೆ ಟ್ರೈ ಮಾಡಿ. ಇದೆಲ್ಲ ಸೀಕುಪ್ಪಾಕು ಅಂತ ಅಂದ್ಕೋಬೇಡಿ, ಇದೆಲ್ಲನ ಟೇಸ್ಟ್ ಇರುತ್ತೆ ಅದು. ನಮ್ಮ ಆಶಾ ಹೆಂಗಿದೆ ಗೊತ್ತಾ ಫ್ರೆಂಡ್ಸ್, ಇದನ್ನೆಲ್ಲ ರೆಡಿ ಮಾಡೋಷ್ಟೊತ್ತಿಗೆ ರೇಷನ್ ತೊಗೊಂಬಂದಿದ್ದ ಅಂಗಡಿಗೆ ಹೋಗಿ, ಒಂದು ಅಂಗಡಿಗೆ ಹೋಗ್ಬಿಟ್ಟು ಎಲ್ಲ ಸಿಗುತ್ತೆ ಅಂತ ತೊಗೊಂಬಂದ. ಆಮೇಲೆ ಎತ್ತಿಕ್ಕಿಲ್ಲ ತಗೋ. ಆಶಾ ಚೆನ್ನಾಗಿದೆ ಆಶಾ, ಚಿಂತೆ ಆಶಾ, ಈ ಥರ ಇದ್ದಾಳೆ, ಮುಖ ನೋಡೋಂಗೆಲ್ಲ ಅವಳಿಗೆ ಸಾಕಾಗ್ಬಿಟ್ಟೈತೆ ಪಾಪ. ನೋಡಿ ಇದು ಕೂಕುದು ಟೇಸ್ಟ್ ಮಾಡಿ ಕೂಕು ಹೇಳ್ತಾಳೆ, ಚೆನ್ನಾಗಿ ಅವಳಿಗೆ ಅಂತ ಮಾಡೋದು. ಇದಕ್ಕೆ ಇನ್ನೊಂದು ಸ್ಪೂನಿನ ಸಹಾಯವನ್ನು ಬೇಕಾಗಬಹುದು. ಇಟ್ಕೋತವ ಇಟ್ಕೊಂಡು ಹಿಂಗೆ ತಿನ್ನೋದಕ್ಕೆ ತಗ ಟೇಸ್ಟ್ ನೋಡು. ನೀನು ನೋಡ ಆಮೇಲೆ ನೋಡ್ತೀನಿ. ನೋಡಿ ಈ ಥರ ಹಿಂಗಿರುತ್ತಲ್ವ, ಇದನ್ನು ನೀವು ಈ ಥರ ಹಿಂಗೆ ಮಾಡಿ
ನೋಡಿ ಹಿಂಗಿರುತ್ತಲ್ವ, ಇದಿರುತ್ತಲ್ಲ ಇದನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಹಂಗೆ ತಿನ್ನಬೇಕು. ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕಳೆದ ಚೆನ್ನಾಗಿದೆ ಅದು ಹೇಳೋಕ್ಕೆ ಸಾಧ್ಯ. ಅಷ್ಟು ನೀವು ಟ್ರೈ ಮಾಡಿ. ಬಟ್ ಅಲ್ಲ ಅವ್ರು ತೋರಿಸ್ತಾರ ಆ ರೀತಿ ಬರಲಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ನಾನೇನಾದರೂ ಬ್ರೆಡ್ನ ಫ್ರಿಜ್ಜಲ್ಲಿ ಇಕ್ಕಿದ್ದೆ ಒಂದು ವಾರ ತೊಗೊಂಬಂದು, ಅದಕ್ಕೋಸ್ಕರನೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೆ. ಮೋಸ್ಟ್ಲಿ ಅದು ಹೊಡ್ಕ ಆಗೋ ಚಾನ್ಸ್ ಇದೆ. ಈ ಥರ ಎಲ್ಲ ಈ ಥರ ಪುಡಿ ಆಗಿರೋ ಚಾನ್ಸ್ ಇದೆ ಅಷ್ಟೇ. ಅಂಗಡಿಯಿಂದ ತೊಗೊಂಬರ್ತೀವಲ್ಲ ಫ್ರೆಶ್ ಆಗಿರೋದು, ಆವಾಗಲೇ ನಾವು ಮಾಡಿಬಿಟ್ಟು ಇನ್ನೂ ಚೆನ್ನಾಗಿದೆ. ಯಾಕಂದರೆ ಅವಾಗಿನ ಫ್ರೆಶ್ಶಾಗಿ ಮಾಡಿಟ್ಟಿರ್ತಾರಲ್ವ, ಒಂದಿನ 2 ದಿನ ಆಗಿರುತ್ತೇನೋ ಅಷ್ಟೇ. ಅದು ಬೇಕಲ್ಲಿ ತೊಗೊಂಬಂದರೆ ಹಾಗಾಗಿ ತೊಗೊಂಬಂದು ಒಂದು ವಾರ ಆದರೂ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಹಂಗಾಗಿ ಸ್ವಲ್ಪ ಬೇಕಾಗಿದೆ. ಬಟ್ ಟೇಸ್ಟ್ ಮತ್ತು ಸಕ್ಕತ್ತಾಗಿ ನೀವು ಟ್ರೈ ಮಾಡಿ. ರಿಚ್ ರೆಸಿಪಿ ಅಂತ ಹೇಳಿ, ರಿಚ್ ರೆಸಿಪಿ ಸ್ವೀಟು, ರಿಚ್ ಸ್ವೀಟ್ ಅಂತ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ. ನಮ್ಮ ತೂಕ ಮುಂಗಿದ್ದಾಳೆ, ಯಾಕೋ ಸಪ್ಪಿದ್ದಾಳೆ, ಅದಕ್ಕೋಸ್ಕರ ನೀವು ಆಗಿಲ್ಲ ಸುಮ್ಕಿದ್ದಾಳೆ. ಅವಳು ಬಿಟ್ಬಿಟ್ಟು ಸಾಕು ಮಲ್ಕೊಳ್ಳೋದಾರೆ. ಈಗ ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಜಾಸ್ತಿ ಲೆಂತ್ ಹಾಕಲ್ಲ, ಯಾಕಂದರೆ ಡೇ ಬೈ ಡೇ ಬಿಟ್ಟು ನಾನು ಒಂದಿನ ಬಿಟ್ಟು ಒಂದಿನ ಹಾಕೋದಲ್ವ. ಮನೇಲಿರೋದನ್ನ ಏನಾದರೂ ತಿಂದರೆ ಉಂಡ್ರೆ ಮಾಡಿದ್ರೆ ಸ್ಪೆಷಲಾಗಿ, ಅದರಿಂದ ಆಗ ಒಳ್ಳೆಯದು ಕೆಟ್ಟದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಮ್ಮ ಒಂದು ದಿನಚರಿ ಅಪ್ಡೇಟ್ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಷ್ಟೇ. ಟೇಕ್ ಕೇರ್. ಚೆನ್ನಾಗಿ ಜಾಸ್ತಿ ವ್ಯೂಸ್ ಕೊಡಿ, ತುಂಬ ಮಿಲಿಯನ್ ವ್ಯೂಸ್ ಕೊಡಿ ಅಂತ ಕೇಳ್ಕೊತ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.